ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರು ಜಿಲ್ಲಾಧಿಕಾರಿ ಅವರ ಇಮೇಲ್ ಮಾಹಿತಿ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಡಿಸಿ ಕಚೇರಿಗೆ ಬಂದು ಪರಿಶೀಲನೆ ನಡೆಸಿದರು. ಡಿಸೆಂಬರ್ 16ರಂದು ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿಗಳ ಇಮೇಲ್ಗೆ ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಇದರಿಂದ ಡಿಸಿ ಕಚೇರಿಯಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ನಿಜ, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಎಲ್ಲ ಕಡೆ ಪರಿಶೀಲಿಸಿದಾಗ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. ಹೀಗಾಗಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂದು ಗೊತ್ತಾದ ಮೇಲೆ ಆತಂಕದ ವಾತಾವರಣ ತಿಳಿಯಾಯಿತು. ಬಳಿಕ ಮಾತನಾಡಿದ ಎಸ್ಪಿ ಅಶೋಕ್ ಅವರು ಮಾತನಾಡಿ, ಬಾಂಬ್ ಬೆದರಿಕೆ ಇಮೇಲ್ಗೆ ಬೆದರಿಕೆ ಬಂದಿದೆ. ವಿಷಯ ತಿಳಿದ ತಕ್ಷಣ ಬಾಂಬ್ ನಿಷ್ಕ್ರಿಯ ದಳವನ್ನು ಕರೆಸಲಾಗಿದೆ. ಶ್ವಾನ ದಳವನ್ನು ಕರೆಸಿದ್ದೆವು ಹಾಗೂ ಡಿಸಿ ಕಚೇರಿಯ ಒಳಗೆ ಮತ್ತು ಸುತ್ತಮುತ್ತಲಿರುವ ಕಚೇರಿಗಳಲ್ಲಿ ಪರಿಶೀಲಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಸ್ಫೋಟಕವಾಗಲಿ ಪತ್ತೆಯಾಗಿಲ್ಲ. ಚೆಕ್ ಮಾಡಿದ ಮೇಲೆ ಅಧಿಕಾರಿಗಳನ್ನು ಡಿಸಿ ಕಚೇರಿಗೆ ಬಿಟ್ಟಿದ್ದೇವೆ. ಬಾಗಿಲ ಬಳಿ ಮೆಟಲ್ ಡಿಟೆಕ್ಟರ್ ಅನ್ನು ಇಟ್ಟಿದ್ದೇವೆ ಹಾಗೂ ಇದರ ಮೂಲಕ ಎಲ್ಲವನ್ನು ಕೂಡ ಪರಿಶೀಲಿಸಿ ಒಳಗೆ ಬಿಡುತ್ತಿದ್ದೇವೆ. ಹೈ ಅಲರ್ಟ್ನಲ್ಲಿ ಇರುತ್ತೇವೆ. ಜೊತೆಗೆ ಮೇಲ್ ಬಗ್ಗೆ ಎಫ್ಐಆರ್ ಮಾಡಿ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಕೈಗೊಳ್ಳಲಾಗುತ್ತೇವೆ ಹಾಗೂ ಮೇಲ್ನಲ್ಲಿ ಏನೇನು ಇದೆ ಎಂಬುದನ್ನು ತಿಳಿದುಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ವರದಿ ಮಂಜು, ಗುರುಗದಹಳ್ಳಿ. ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು ಎಫ್ಐಆರ್ ಮಾಡಿ ಈ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಅಕ್ಯೂಸ್ಡನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮಿಕ್ಕಿದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಸೊ ಡಿ ಸಿ ಅವರ ಇಮೇಲ್ಗೆ ಬಂದಿದೆ ಅಂತ ಮಾಹಿತಿ. ಅದು ಈಗ ಕಂಪ್ಲೇಂಟಲ್ಲಿ ಅವರು ಏನು ಕೊಡ್ತಾರಾ, ಯಾವ ಸಿಸ್ಟಮ್ಗೆ ಮೇಲ್ ಬಂದಿದೆ, ಇದೆಲ್ಲ ನಾವು ಚೆಕ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಈಗ ಕಂಟೆಂಟ್ ಇದೆಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಅದು ಬ್ಯಾಕ್ಗ್ರೌಂಡ್ ಏನು, ಅದು ಹೆಂಗೆ ಬಂತು, ಏಕೆ, ಅದೆಲ್ಲ ಏನೇನೋ ಬರೆದಿದ್ದರಂತೆ, ಏನು ಬರೆದಿದ್ರು ಅನ್ನೋದು ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಅದೆಲ್ಲ ಚೆಕ್ ಮಾಡಿ ನಾವು ಅದರ ಮೂಲಕ ನಾವು ಮುಂದಿನ ಕೆಲಸ ಮಾಡ್ತೀವಿ. ಬೆಳಗ್ಗೆ 7 ಗಂಟೆಗೆ ಮೇಲ್ ಬಂದಿದೆ ಅಂತ ಮಾಹಿತಿ. ನಾವು ಇಮಿಡಿಯೇಟಾಗಿ ಸುಮಾರು 8:30 ನಮಗೆ ಮಾಹಿತಿ ಬಂದಿತ್ತು. 8:15ಕ್ಕೆ ನಾವು ಇಮಿಡಿಯೇಟಾಗಿ ಪ್ರಿಮಿಸಸ್ ಎಲ್ಲ ಸೆಕ್ಯೂರ್ ಮಾಡಿದ್ವಿ. ಅಷ್ಟಕ್ಕೆ ಇನ್ನೂ ಯಾರೂ ಬಂದಿರಲ್ಲ. ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಒಬ್ಬರಿಬ್ಬರು ಬಂದಿದ್ದರು. ಸೊ ಅವ್ರನ್ನೂ ಸಹ ನಾವು ಆಚೆ ಕರ್ಕೊಂಡು ಮಿಕ್ಕಿದ ಜಾಗಗಳನ್ನು ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಮೇಲ್ ಅಕೌಂಟ್ ಯಾರ್ದು ಏನು ಅಂತೇಳಿ ತನಿಖೆ ಮಾಡ್ತಾ ಇದ್ದೀವಿ. ಈಗ ತನಿಖೆ ಮಾಡ್ತಾ ಇದ್ದೀವಿ. ಆ ಮೇಲ್ ಬಂದಿರುವ ಹೆಸರು ಮತ್ತು ಯಾವ ಕಂಪನಿ ಇಮೇಲಿಂದ ಬಂದಿದೆ, ಯಾರು ಬಳಸಿದರು, ಇದೆಲ್ಲ ಚೆಕ್ ಮಾಡಿ ನಾವು ಮುಂದಿನ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ನಾವು ಈ ಕಾಂಪೌಂಡಲ್ಲಿರುವ ಎಲ್ಲ ಆಫೀಸಸ್ ಚೆಕ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇವತ್ತು ಇಡೀ ಟೌನಲ್ಲಿ ಮೇನ್ ಇನ್ಸ್ಟಾಲೇಷನ್ಸ್, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, SP ಆಫೀಸ್ ಆಗಲಿ, ಕೋರ್ಟ್ ಕಾಂಪ್ಲೆಕ್ಸ್ ಆಗಲಿ, ಎಲ್ಲ ಬಿಲ್ಡಿಂಗ್ಸು ಒಂದು ಸಾರಿ ಮುಂದಿನ ಜಾಗ್ರತೆಗಾಗಿ ಚೆಕ್ ಮಾಡಲಾಗುತ್ತೆ. ಸದ್ಯಕ್ಕೆ DC ಆಫೀಸ್ಗೆ ಬಂದಿರೋದು ಮಾತ್ರ ಕಂಡು ಬಂದಿದೆ. ಸೊ ಹೆಡರ್ ನಾವು ಅದು ಚೆಕ್ ಮಾಡಲಾಗುತ್ತೆ. ಈಗ ಸಬ್ಜೆಕ್ಟು ಕನ್ನಡದಲ್ಲಿ ಇದೆ ಅಂತ ಹೇಳ್ತಾ ಇದ್ದರು, ಬಾಡಿ ಇಂಗ್ಲೀಷಲ್ಲಿ ಇದೆ ಅಂತ ಹೇಳ್ತಾ ಇದ್ದರು. ಸೊ ಅದು ನಾವು ಏನು ಬಂದಿದೆ, ಹೆಂಗೆ ಬಂದಿದೆ ಅನ್ನೋದು ನಾವು ಚೆಕ್. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.